ಶಿವಕಾರ್ತಿಕೇಯನ್ ಅವರ ಹೊಸ ಸಿನಿಮಾ ಪರಾಶಕ್ತಿ. ಸುಧಾ ಕೊಂಗರ ಅವರ ಡೈರೆಕ್ಷನ್ ಅಂದ ಮೇಲೆ ಈ ಸಿನಿಮಾ ಮೇಲೆ ದೊಡ್ಡ ನಿರೀಕ್ಷೆ ಇತ್ತು. ಈಗ ರಿಲೀಸ್ ಆಗಿರೋ ಟ್ರೇಲರ್ ನೋಡಿದ್ರೆ ಇದೊಂದು ಪಕ್ಕಾ ಇಮೋಷನಲ್ ಮತ್ತು ಆಕ್ಷನ್ ಸಿನಿಮಾ ಅಂತ ಅನ್ನಿಸುತ್ತೆ. ಬನ್ನಿ ಈ ಟ್ರೇಲರ್ ಹೇಗಿದೆ ಅಂತ ಪೂರ್ತಿಯಾಗಿ ನೋಡೋಣ. ಮೊದಲು ಈ ಸಿನಿಮಾದ ಕಥೆ ಬಗ್ಗೆ ನೋಡೋಣ. ಈ ಸಿನಿಮಾ 1960ರ ಕಾಲದ ಮದ್ರಾಸ್ನಲ್ಲಿ ನಡೆಯುತ್ತೆ. ಆ ಸಮಯದಲ್ಲಿ ನಡೆದ ಹಿಂದಿ ಭಾಷೆಯ ವಿರೋಧದ ಹೋರಾಟವನ್ನೇ ಇಲ್ಲಿ ಕಥೆಯಾಗಿ ತಗೊಂಡಿದ್ದಾರೆ. ಒಬ್ಬ ಸಾಮಾನ್ಯ ಹುಡುಗ ತನ್ನ ಭಾಷೆ ಮತ್ತು ಜನರಿಗಾಗಿ ಹೇಗೆ ದೊಡ್ಡ ನಾಯಕನಾಗಿ ಬೆಳೀತಾನೆ ಅನ್ನೋದೇ ಈ ಚಿತ್ರದ ಮುಖ್ಯ ಕಥೆ. ಬರೀ ಜಗಳ ಅಷ್ಟೇ ಅಲ್ಲ, ಅದರ ಹಿಂದಿರೋ ರಾಜಕೀಯ ಮತ್ತು ಜನರ ಕಷ್ಟಗಳನ್ನು ಕೂಡ ಸುಧಾ ಕೊಂಗರ ಅವರು ತುಂಬಾ ಚೆನ್ನಾಗಿ ತೋರಿಸಿದ್ದಾರೆ. ಶಿವಕಾರ್ತಿಕೇಯನ್ ಅವರು ಇಲ್ಲಿ ಇವರ ಹೆಸರು ಚೆಲಿಯನ್. ಇವರು ಒಬ್ಬ ಸ್ಟೂಡೆಂಟ್ ಲೀಡರ್ ಆಗಿ ಕಾಣಿಸಿಕೊಂಡಿದ್ದಾರೆ. ಅವರ ಆಕ್ಟಿಂಗ್ ಮತ್ತು ಡೈಲಾಗ್ ಹೊಡೆಯೋ ಸ್ಟೈಲ್ ಸಖತ್ತಾಗಿದೆ. ಎಸ್.ಕೆ. ಅವರ ಕೆರಿಯರ್ನಲ್ಲಿ ಇದು ತುಂಬಾನೇ ಡಿಫ್ರೆಂಟ್ ಸಿನಿಮಾ. ಜಯಂ ರವಿ ಇವರೇ ಈ ಸಿನಿಮಾದ ದೊಡ್ಡ ಸರ್ಪ್ರೈಸ್. ಇಲ್ಲಿ ಇವರು ನಾಯಕನಲ್ಲ, ಬದಲಿಗೆ ಒಬ್ಬ ಕೆಟ್ಟ ಪೊಲೀಸ್ ಆಫೀಸರ್ ಆಗಿ ಕಾಣಿಸಿಕೊಂಡಿದ್ದಾರೆ. ಜಯಂ ರವಿ ಅವರ ಈ ಹೊಸ ಲುಕ್ ಮೈ ಜುಮ್ಮೆನಿಸುತ್ತೆ. ಶ್ರೀಲೀಲಾ ಮೊದಲ ಬಾರಿಗೆ ತಮಿಳು ಸಿನಿಮಾದಲ್ಲಿ ನಟಿಸ್ತಿರೋ ಶ್ರೀಲೀಲಾ ಅವರು ತುಂಬ ಕ್ಯೂಟ್ ಆಗಿ ಕಾಣಿಸ್ತಾರೆ. ಅವರದು ಬರೀ ಹಾಡುಗಳಿಗೆ ಸೀಮಿತವಾದ ಪಾತ್ರವಲ್ಲ, ಕಥೆಯಲ್ಲಿ ಅವರಿಗೆ ಒಳ್ಳೆ ಪ್ರಾಮುಖ್ಯತೆ ಇದೆ. ಶಿವಕಾರ್ತಿಕೇಯನ್ ಅವರ ಫ್ರೆಂಡ್ ಆಗಿ ಅಥರ್ವ ನಟಿಸಿದ್ದಾರೆ. ಜೊತೆಗೆ ಪ್ರಕಾಶ್ ರಾಜ್ ಮತ್ತು ಸತ್ಯರಾಜ್ ಅವರಂಥ ದೊಡ್ಡ ನಟರು ಇರೋದ್ರಿಂದ ಸಿನಿಮಾ ತುಂಬ ರಿಚ್ ಆಗಿ ಕಾಣಿಸುತ್ತೆ. ಸಿನಿಮಾದ ಮ್ಯೂಸಿಕ್ ಬಗ್ಗೆ ಹೇಳಲೇಬೇಕು. ಜಿ.ವಿ. ಪ್ರಕಾಶ್ ಕುಮಾರ್ ಅವರ 100ನೇ ಸಿನಿಮಾ ಇದು. ಟ್ರೈಲರ್ನಲ್ಲಿ ಬರೋ ಮ್ಯೂಸಿಕ್ ಕೇಳಿದ್ರೆ ನಮಗೆ ಆ ಹಳೇ ಕಾಲಕ್ಕೆ ಹೋದ ಹಾಗೆ ಅನಿಸುತ್ತೆ. ಕ್ಯಾಮರಾ ಕೆಲಸ ಮತ್ತು ಸೆಟ್ ಕೂಡ ತುಂಬಾ ಚೆನ್ನಾಗಿದೆ. ಒಟ್ನಲ್ಲಿ ಪರಾಶಕ್ತಿ ಸಿನಿಮಾ ಜೂನ್ 10ಕ್ಕೆ ರಿಲೀಸ್ ಆಗ್ತಿದೆ. ವಿಶೇಷ ಅಂದ್ರೆ ಅದೇ ದಿನ ವಿಜಯ್ ಅವರ ಜನನಾಯಕನ್ ಸಿನಿಮಾ ಕೂಡ ಬರ್ತಿದೆ. ಈ ದೊಡ್ಡ ಫೈಟ್ನಲ್ಲಿ ಯಾರು ಗೆಲ್ತಾರೆ ಅಂತ ಕಾದು ನೋಡಬೇಕು. ನಿಮಗೆ ಈ ಟ್ರೈಲರ್ ಹೇಗನ್ನಿಸ್ತು? ಶಿವಕಾರ್ತಿಕೇಯನ್ ಮತ್ತು ಜಯಂ ರವಿ ಅವರಲ್ಲಿ ಯಾರ ಆಕ್ಟಿಂಗ್ ಇಷ್ಟ ಆಯಿತು? ಕಾಮೆಂಟ್ ಮಾಡಿ ತಿಳಿಸಿ. ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತೆ ಸಿಗೋಣ. ಧನ್ಯವಾದಗಳು.